ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ನಡೀತಾ ಇದೆಯೋ ಅಥವಾ BJPಯ ಒಂದು ವಿಜಯೋತ್ಸವ ನಡೀತಾ ಇದೆಯೋ ಅನ್ನೋ ವಾತಾವರಣ ಇದೆ. ಮೇಡಮ್, ಈ ಚಿತ್ರದುರ್ಗದ BSY ಅಭಿಮಾನೋತ್ಸವ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ನಮಗೆಲ್ಲ ಇವತ್ತು ಹಬ್ಬದ ವಾತಾವರಣನೇ. ಯಾಕೆಂದರೆ BSY ಅವ್ರು ಕೊಟ್ಟಿರೋಂಥ ಕೊಡುಗೆಗೆ ನಮ್ಮ ರಾಜ್ಯ ಮಾತ್ರನೇ ಅಲ್ಲ, ಇಡೀ ದೇಶ ಅವ್ರಿಗೆ ಸನ್ಮಾನ ಮಾಡಬೇಕು. ಅಂಥ ನಾಯಕರು ನಮ್ಮ ರಾಜ್ಯದಲ್ಲಿ ಹುಟ್ಟಿರೋದು ನಾವೆಲ್ಲರೂ ಪುಣ್ಯವಂತರು. ಯಾಕೆಂದರೆ ಅನೇಕ ಜನ ನಾಯಕರು ಬಂದರು ಹೋದರು. ಬಟ್ ವಿಶೇಷವಾಗಿ ನಾನು ಏನೇನು ಕೊಡುಗೆ ಕೊಡಬೇಕು ಅಂತ ಅವ್ರನ್ನ ಕರೆಯೋದೇ ರೈತ ನಾಯಕರು ಅಂತ. ರೈತರಿಗಾಗಿ ಅನೇಕ ಯೋಜನೆಗಳನ್ನು ಕೊಟ್ಟರು, ಹೆಣ್ಮಕ್ಳಿಗಾಗಿ ಅನೇಕ ಯೋಜನೆಗಳನ್ನು ಕೊಟ್ಟರು. ಹಳ್ಳಿಯಿಂದ ನಾನೇ ಸ್ಕೂಲಲ್ಲಿ ಓದಬೇಕಾದ್ರೆ ಸರ್ ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ. ನಾ ಇರೋವಾಗ ಇಂಥ ಮುಖ್ಯಮಂತ್ರಿಗಳು ಯಾಕಿರಲಿಲ್ಲ ಅಂದ್ಕೊಂಡೆ. ಎಲ್ಲರಿಗೂ ಸೈಕಲ್ ಕೊಟ್ಟರು ನೋಡಿ, ಬಸ್ ಸಿಗಲ್ಲ ಪಾಪ ಮಕ್ಕಳು. ಸೈಕಲ್ ಭಾಗ್ಯ ಕೊಟ್ಮೇಲೆ ಹೆಣ್ಮಕ್ಳು ಹಾಜರಾತಿ ಜಾಸ್ತಿ, ಹಾಜರಾತಿನೂ ಆಯಿತು. ಎಲ್ಲರೂ ಇಂಡಿಪೆಂಡೆಂಟಾಗಿ ಇವಾಗ ಹೆಣ್ಮಕ್ಳು ಓದಿ ಎಲ್ಲ ಅಕ್ಷರತೆ ಕಡೆಗೆ ಹೋಗ್ತಾ ಇದ್ದಾರಲ್ಲ, ಅದನ್ನೆಲ್ಲ ಮಾಡಿಕೊಟ್ರು. ಮತ್ತು ಮನೇಲಿ ಒಂದು ಹೆಣ್ಮಗು ಹುಟ್ಟಿದ್ರೆ ಅದನ್ನು ಕೀಳಾಗಿ ಕಾಣಬೇಡಿ, ಅದನ್ನು ಗೌರವಿಸಬೇಕು ಅಂತ ಹೇಳಿದ್ರು. ಮತ್ತು ಸಚಿವ ಸ್ಥಾನದಲ್ಲಿ ಎಲ್ರಿಗೂ ಸಮಾನತೆಯನ್ನು ಕೊಡ್ತಾ ಹೋದರು. ಸೊ ಇವಾಗ ಎಲ್ಲ ಜಾತಿಯವ್ರನ್ನೂ ಒಂದು ಮಾಡಬೇಕು ಅಂತ ಸಮಾನತೆಗೆ ತುಂಬಾ ಹೋರಾಟ ಮಾಡಿದ್ರು. ಎಸ್ಪೆಷಲಿ ರೈತರು, ಅವರೇ ತಾನೇ ನಮ್ಗೆ ಊಟ ಕೊಡೋದು ಅಂತ. ಸೊ ಇದು ನಮ್ಮ ಹೆಮ್ಮೆ. ಒಂದು ದಿನದ ಆಚರಣೆ ಅಲ್ಲ, ಪ್ರತಿನಿತ್ಯ ಅವರನ್ನು ನಾವು ಸ್ಮರಿಸಬೇಕು. ಆದ್ರೂ ಇವತ್ತು ಚಿತ್ರದುರ್ಗದಂಥ ವೀರ ನಾಡಿನಲ್ಲಿ ನಾವು ಬಂದು ಆಚರಣೆ ಮಾಡ್ತಾ ಇದ್ದೀವಲ್ಲ, BJP ಅವರು ಮತ್ತು ಎಲ್ಲ ಜನಸಾಗರ ನೋಡಿ ಹೇಗೆ ಸೇರಿದ್ದಾರೆ, ಅದು ನಮ್ಮೆಲ್ರಿಗೂ ಖುಷಿ ಆಗುತ್ತೆ. ಯಡಿಯೂರಪ್ಪನವರು 50 ವರ್ಷಗಳಲ್ಲಿ ಅವ್ರ ಆರಂಭದ ದಿನಗಳಲ್ಲಿ ಒಂದು ಸಭೆ ಸಮಾರಂಭ ಮಾಡಿದ್ರೆ 200-300 ಜನ ಸೇರ್ತಿರ್ಲಿಲ್ವಂತೆ. ಇವತ್ತು ನೋಡಿದ್ರೆ ಲಕ್ಷಾಂತರ ಜನ ಸೇರ್ತಿದ್ದಾರೆ. ಆ ಹೋರಾಟವನ್ನು ನೆನಪಿಸ್ಕೊಳ್ಳೋದು ಸರ್, ರಿಯಲ್ ನಾಯಕರು ಯಾರೇ ಆಗಲಿ ಬೆಳಿಬೇಕಾದ್ರೆ ನಿಮಗೆ ಗೊತ್ತು, ಒಂದು ಗ್ರಾಸ್ ರೂಟ್ ಲೆವೆಲಿಂದ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ. ನಾನು ಒಳ್ಳೆ ನಾಯಕ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ಎಷ್ಟು ಕಷ್ಟ ಅಂತ. ಆದರೆ ಆ ಕಷ್ಟಗಳ ಮಧ್ಯಾಹ್ನ ಇವರು ಪ್ರೂವ್ ಮಾಡಿಕೊಂಡು ಅವ್ರನ್ನ ನಿಲ್ಲಿಸ್ಕೊಂಡಿದ್ದಾರೆ ಆ ಸ್ಥಾನದಲ್ಲಿ. ನಾವು ಪ್ರತಿಯೊಂದೂ ಜೀವನದಲ್ಲಿ ದುಡ್ಕೋಬೇಕು ಅಂತ ಹೇಳ್ತೀವಿ. ಸೊ ಅವ್ರು ಆ ರೀತಿ ದುಡ್ಕೊಂಡಿದ್ದಾರೆ. ಯಾರೋ ಸುಲಭವಾಗಿ ಬಂದ್ಬಿಟ್ಟು ಬಾಪ ನೀ ಮಿನಿಸ್ಟ್ರಾಗಿ ಕೂತ್ಕೋ, CM ಆಗಿ ಕೂತ್ಕೊ ಅಂತ ದುಡ್ಕೊಂಡಿದ್ದಾರೆ. ಆಮೇಲೆ ನಿಧಾನಕ್ಕೆ ನಿರಂತರ ಪರಿಶ್ರಮ ಅವರು ಹಾಕಿ, ನಾನು ರಾಜ್ಯಕ್ಕೆ ಇವತ್ತಿಗೂ ನೋಡಿ ಅವ್ರಿಗೆ ಅಷ್ಟು ವಯಸ್ಸಾಗಿದೆ, ನಾನು ಇನ್ನೇನು ಮಾಡಬೇಕು ಅನ್ನೋದಕ್ಕೇ ಅವ್ರು ಆ್ಯಕ್ಟಿವ್ ಆಗಿ ಎದ್ದು ಬಂದು ಎಲ್ಲದರಲ್ಲೂ ಭಾಗವಹಿಸ್ತಾರೆ. ಅದು ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಿದೆ ಯಂಗ್ಸ್ಟರ್ಸ್ಗೆ. ಯಡಿಯೂರಪ್ಪ ಅವರು ಅಂದರೆ 2 ಮಾತು ನೆನಪಾಗುತ್ತೆ. ಅಂದರೆ ಕೊಟ್ಟ ಮಾತಿಗೆ ನಡೆಯುವಂಥ ನಾಯಕರು, ಒಂದು ಯಾರೇ ಹೇಳಿದ್ರು ಕೇಳದೆ ಅವ್ರು ಏನು ಅನ್ಕೋತಾರೋ ಅದನ್ನೇ ಮಾಡುವಂಥ ನಾಯಕರು ಅಂತ. ಆ ರಾಜಕೀಯದ ಬದ್ಧತೆ ಮೇಡಮ್. ಸರ್, ದಟ್ಸ್ ಅ ಟ್ರೂ ರಿಲೇಷನ್ಶಿಪ್, ಲೀಡರ್ಶಿಪ್ ಕ್ವಾಲಿಟಿ ಸರ್. ಟ್ರೂ ಲೀಡರ್ಶಿಪ್ ಕ್ವಾಲಿಟಿನ ಚಾಣಕ್ಯನು ಯಾವಾಗಲೂ ಹೇಳ್ತಾನೆ. ನಿಮ್ಮ ಸುತ್ತಲೂ ಇರೋರು ಏನೇ ಕಿವಿ ಚುಚ್ಚಿ ಕಿವಿಲಿ ಏನೇ ಹೇಳ್ಕೊಟ್ರು, ನೀವು ಸ್ವಂತ ಡಿಸಿಷನ್ ತೊಗೊಳ್ಳೋ ಅಂಥ ಕೆಪಾಸಿಟಿ ಯಾವ ವ್ಯಕ್ತಿಗೆ ಬರುತ್ತೋ ಅವರೇ ರಿಯಲ್ ನಾಯಕರಾಗೋದು ಅಂತ. ಅದರಲ್ಲಿ ನಮ್ಮ ಧೀಮಂತ ನಾಯಕರು ಯಡಿಯೂರಪ್ಪಾಜಿಯವರಿದ್ದಾರೆ. ಯಾಕೆಂದರೆ ಅವ್ರ ಸುತ್ತಲೂ ಇರೋರು ಏನೇ ಹೇಳ್ಕೊಟ್ರು ಕೂಡ ನಾನು ಕರೆಕ್ಟಾಗಿ ನಿರ್ಧಾರ ತೊಗೊಂಡು ಕರೆಕ್ಟಾದ ಕೆಲಸನೇ ಮಾಡ್ತೀನಿ ಅಂತ ಅವರು ಇಲ್ಲಿ ತನಕ ಮಾಡ್ಕೊಂಬಂದಿರೋದು. ಮೇಡಮ್, ಯಡಿಯೂರಪ್ಪನವರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನೋದು ಅಂತ ಒಂದು ಮಾತಿತ್ತು. ಆದರೆ ವಿಧಾನಸೌಧದಲ್ಲಿ ಈಗ ಅವರ ಅನುಪಸ್ಥಿತಿ ಇದೆ. ಅಂಥ ನಾಯಕರು ಇರಬೇಕಲ್ಲ? ಅಲ್ಲ, ಅಂಥ ನಾಯಕರು ಖಂಡಿತ ಬರಬೇಕು ಸರ್. ಅವರು ಅದಕ್ಕೆ ನಮ್ಮೆಲ್ಲರ ನೆಕ್ಸ್ಟ್ ಜನ್ರೇಷನ್ನ ಬೆಳೆಸ್ತಾ ಇದ್ದಾರೆ. ಅವ್ರ ನಾಯಕರಾಗ್ಬಿಟ್ರು ನನಗೇ ಬೇಕು ಎಲ್ಲ ಸಮಯದಲ್ಲೂ ಅಂತ ಇಟ್ಕೊಳ್ಳೋ ಅಂಥ ವ್ಯಕ್ತಿ ಅಲ್ಲ. ನಿಜವಾದ ಗುರು, ನಿಜವಾದ ನಾಯಕರು ಯಾರು ಅಂದರೆ ಅವರ ನೆಕ್ಸ್ಟ್ ಜನ್ರೇಷನ್ನ, ನೆಕ್ಸ್ಟ್ ಲೆವೆಲ್ ಲೀಡರ್ಸ್ನ ಬೆಳೆಸಿ ಮುಂದಕ್ಕೆ ಒಳ್ಳೆ ಸಿಟಿಸನ್ಸ್ನ ಬಿಡ್ತಾರಲ್ಲ, ಅಂಥವರು ವೀರ ನಾಯಕರು. ಅದೇ ಯಡಿಯೂರಪ್ಪ ಗುಡುಗಿದ್ರೆ ಹೌದು, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗತ್ತೆ ಅನ್ನೋ ಪದ ಇತ್ತು, ಎಲ್ಲ ಕಡೆ ಇತ್ತದು. ಆ ರೀತಿ ಇವಾಗ ಬೇರೆ ನಾಯಕರನ್ನ ತಯಾರು ಮಾಡಿ ಕಳಿಸ್ತಾ ಇದ್ದಾರೆ ಅವರು. ಸೊ ಅಂಥ ಲೀಡರ್ ನಮ್ಗೆ ಈಗಲೂ ಬೇಕು. ಆದರೆ ವಯಸ್ಸಿನ ಇದಿರೋದ್ರಿಂದ, ಲಿಮಿಟೇಷನ್ ಇರೋದ್ರಿಂದ ನಮಗೆ ಅವರು ಕೂಡ ರೆಸ್ಟ್ ತೊಗೋಬೇಕು ಅನ್ನೋದು ನಾವೆಲ್ಲ ಪ್ರಜೆಗಳು ಅದನ್ನ ಆಶಿಸ್ತೀವಿ. ಮೇಡಮ್, ವಿಧಾನಸಭೆಗೆ ಯಡಿಯೂರಪ್ಪನವರು ಕಾಲಿಟ್ಟಾಗ 2 ಶಾಸಕರಿದ್ದವರು ಅಲ್ಲಿಂದ 110 ಶಾಸಕರವರೆಗೂ ಬೆಳ್ಕೊಂಬಂದಿದ್ದಾರೆ. ಅವರ ರಾಜಕೀಯದ ಹಾದಿನ ಅದೇ ನಮ್ಗೆ ಇವರೇ ಜ್ಞಾಪಕ ಬರ್ತಾರೆ. ವಾಜಪೇಯಿಯವರು, ಸುಷ್ಮಾ ಸ್ವರಾಜ್ ಮೇಡಮ್. ಅವಾಗ BJP ಶುರುವಾದಾಗಲೂ ಹಾಗೆ 1, 2, 3, 4 ಅಂತ ಬೆರಳೆಣಿಕೆ ಎಷ್ಟಿತ್ತು. ಯಡಿಯೂರಪ್ಪಾಜಿ ಮೊದಲು BJPನ ನಾನು ಇಲ್ಲಿ ತರಲೇಬೇಕು ಸ್ಟ್ರಾಂಗ್ ಆಗಿ ಕರ್ನಾಟಕದಲ್ಲಿ ಅಂತ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ಕೊಂಬರ್ತಾಗ ಯಾರೂ ಬರ್ತಿರ್ಲಿಲ್ಲ. ಅದೆಲ್ರಿಗೂ ಗೊತ್ತಿರೋವಂಥದ್ದೇ. ನಾವೆಲ್ಲ ಚಿಕ್ಕ ಮಕ್ಕಳಾಗಿ ಅದನ್ನ ಕತೆ ರೂಪದಲ್ಲಿ ನೋಡಿದ್ದೀವಿ. ಆದರೆ ಅದನ್ನು ಬೆಳೆಸಿ ನೋಡಿ ಇವತ್ತು ಇಷ್ಟು ಜನ ಹೀಗೆಲ್ಲ ಸೇರಿದ್ದಾರೆ. ಮತ್ತು ಎಷ್ಟು ಸಲ BJP ನಾಯಕತ್ವದಲ್ಲಿ ಅವರು CM ಆಗಿ ಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆಮೇಲೆ ಅವರು CM ಆಗಿ ಬಂದ ತಕ್ಷಣ ಅನೇಕ ಕೊಡುಗೆಗಳನ್ನು ತನ್ನದೇ ಸ್ವಂತ ನಿರ್ಧಾರದಲ್ಲಿ ಜಾರಿಗೊಳಿಸಿದ್ದಾರೆ. ಸೊ ಅದು ನಿರಂತರವಾಗಿ ಎಷ್ಟೋ 106 ವರ್ಷ ಅದೇ ರೀತಿ ಜೀವಂತವಾಗಿರುತ್ತೆ. ಸೊ ಅಂಥ ನಾಯಕರನ್ನ ಪಡೆದಿರೋದು, ಆಮೇಲೆ BJPನ ನಿಜವಾಗ್ಲೂ ಅವರು ಬೆಳೆಸಿದ ರೀತಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಮೇಡಮ್, ಪಶ್ಚಿಮ ಬಂಗಾಳದಲ್ಲಿ BJP ಶೂನ್ಯದಿಂದ ಈಗ 200 ದಾಟಿದೆ. ಸೊ ಕರ್ನಾಟಕದಲ್ಲೂ ಕೂಡ BJP ಸರ್ಕಾರ ಬರಲೇಬೇಕು ಅಂದರೆ ಯಾಕೆ ಬರಬೇಕು?
ಸರ್ ಎಲ್ಲ ಕಡೆನೂ ಬರಲೇಬೇಕು ಅನ್ನೋದು ಯಾಕೆ ಅಂತ ಹೇಳಿದ್ರೆ ನಾವು ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ಕೆಲಸ ಮಾಡಿ ಮತ್ತು ಏನೇನು ಆಯಾ ಕಾಲಕ್ಕೆ ಏನೇನು ಅನಿವಾರ್ಯತೆಗಳಿದೆ ಅದನ್ನು ನಮ್ಮ ಸಚಿವರಾಗಲಿ ಮತ್ತು ಮುಖ್ಯಮಂತ್ರಿಗಳಾಗಲಿ ಅದನ್ನು ಆಲೋಚಿಸಿ ಅದನ್ನ ಕೊಡ್ತಾ ಬಂದಿದ್ದಾರೆ. ಏನಕ್ಕೆ ಒಂದು ಸರ್ಕಾರ ಇರಬೇಕು? ಪ್ರಜೆಗಳಿಗೋಸ್ಕರ ಮತ್ತು ಪ್ರಜೆಗಳ ಬೆಳವಣಿಗೆಗೋಸ್ಕರ ಮತ್ತು ನಾಡನ್ನು ಬೆಳೆಸಬೇಕು ಅನ್ನೋದಕ್ಕೋಸ್ಕರ, ಅಭಿವೃದ್ಧಿ ಆಗಬೇಕು ಎಲ್ಲ ರೀತಿಲಿ ಅಂತ. ಸೊ ಅಭಿವೃದ್ಧಿ ಕಾಣಬೇಕು ಅಂತಂದಾಗ ನಮಗೆ ನಿಜವಾಗ್ಲೂ ಕರೆಕ್ಟಾಗಿ ಕೆಲಸ ಮಾಡೋವಂಥ ವ್ಯಕ್ತಿಗಳು ಬೇಕು. ಈಗ ಅನೇಕ ಜನರಿಗೆ ನೋಡಿ ಎಲ್ಲವನ್ನು ಫ್ರೀಯಾಗಿ ಕೊಡ್ತೀವಿ ಅಂದ್ಬಿಟ್ಟು ಸೋಂಬೇರಿಗಳಾಗಿದ್ದಾರೆ. ನಾನೇ ಅನೇಕ ಜನ ಯುವಕರನ್ನ ನೋಡಿದ್ದೀನಿ, ಮನೇಲೇ ಕೂತ್ಕೊಂಡ್ಬಿಟ್ಟು ಸೋಂಬೇರಿಗಳಾಗಿದ್ದಾರೆ. ಆದರೆ ನಿಜವಾಗ್ಲೂ ಅದರ ಇಂಗ್ಲೀಷಲ್ಲೂ ಒಂದ್ಸೇ ಇದೆ, ಫಿಶ್ಗೆ ನೀನು ಸುಮ್ಮನೆ ಫುಡ್ ಹಾಕ್ಬಿಡೋದಲ್ಲ, ಅದನ್ನು ಫಿಶಿಂಗ್ ಹೇಳ್ಕೊಡ್ಬೇಕು ಅನ್ನೋದನ್ನ. ಸೊ ತನಗೆ ತಾನೇ ಮನುಷ್ಯ ದುಡಿದು ತಿನ್ನಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಲ್ಲ, ಅದನ್ನು ನಮ್ಮ ನಾಯಕರೆಲ್ಲ ಮಾಡಿದಂಥವ್ರು. ಸೊ ಹಾಗಾಗಿ ನಮಗೆ BJP ಬರಬೇಕು ಅನ್ನೋದು ನಾನು ಸ್ವಾರ್ಥಿಯಾಗಿ ಹೇಳ್ತಾ ಇಲ್ಲ, ನನ್ನ ನಾಡಿನ ಅಭಿವೃದ್ಧಿಗಾಗಿ ಬರಬೇಕು. ಮೇಡಮ್, ಕಾಂಗ್ರೆಸ್ ನಾಯಕರು ಹೇಳೋದು BJP ಕೋಮುವಾದಿ ಪಕ್ಷ ಅಂತ ಹೇಳೋದು, ಮತ್ತು ಎಲ್ಲ ಸಮುದಾಯಗಳು BJPಯನ್ನು ಕೈ ಹಿಡಿಯುತ್ತಾ ನೆಕ್ಸ್ಟ್ ಮುಂದಿನ ಚುನಾವಣೆಗಳು. ಸರ್, ಎಲ್ಲ ಪ್ರಜೆಗಳು ಬುದ್ಧಿವಂತರು ಮತ್ತು ಪ್ರಜ್ಞಾವಂತರಾಗಿರೋದ್ರಿಂದ ಖಂಡಿತ ಕೈ ಹಿಡಿತಾರೆ ಸರ್. ಯಾಕೆ ಅಂತ ಹೇಳಿದ್ರೆ ಆಪೋಸಿಟ್ ಅವ್ರು ಹೇಳ್ತಾರೆ ನೀವು ಕೋಮುವಾದಿಗಳು, ನೀವು ಜಗಳ ಆಡ್ತೀರಾ ಅಂತ. ಆದರೆ ನಿಮಗೆ ಗೊತ್ತು ಸ್ವತಂತ್ರ ಪೂರ್ವದಿಂದ ಯಾರು ಜಗಳ ಆಡ್ಕೊಂಡು ಬರ್ತಿದ್ರು, ಆಮೇಲೆ ಅಷ್ಟು ವರ್ಷ ಸ್ವತಂತ್ರ ಸಿಕ್ಕಿ ಆಡಳಿತ ನಡೆಸಿದವರು ಕೂಡ ನಮ್ಮ ದೇಶಕ್ಕೆ ಏನು ಕೊಟ್ಟಿದ್ದಾರೆ, ಇವಾಗ 15 ವರ್ಷದಿಂದ ಬಂದವರು ನಮ್ಮ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ಎಲ್ಲರೂ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಸೊ ಅದನ್ನು ಕಣ್ಣಾರೆ ನೋಡ್ತಿದ್ದಾಗ ನಮಗೆ ಗೊತ್ತು ನಾವು ಬೆಳೀಬೇಕು ಅಂತಂದಾಗ ಎಲ್ಲ ತಂದೆ ತಾಯಂದರು ಎಲ್ಲ ಪ್ರಜೆಗಳು ವೋಟ್ ಹಾಕೋ ಅಂತ ಎಲ್ಲ ಪರಿಸ್ಥಿತಿಲಿ ಇರೋರು BJPನ ಗೆಲ್ಲಿಸಬೇಕು, BJPನ ತೊಗೊಂಬರಬೇಕು, ಅದು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದಕ್ಕಾಗಿ ಆಗ್ತಾ ಇರೋವಂಥದ್ದು. ಮೇಡಮ್, BJP ಪಕ್ಷದಲ್ಲಿ ಮಹಿಳಾ ಕಾರ್ಯಕರ್ತರ ಜೊತೆ ನೀವು ಒಡನಾಟ ಇಟ್ಕೊಂಡಿರ್ತೀರಿ, ಅವರ ಭಾವನೆಗಳು ಹೇಗಿರ್ತವೆ BJP ಪಕ್ಷದಲ್ಲಿ? ಸರ್, ನಾನು ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ರಾಜ್ಯ ಸಂಚಾಲಕಿಯಾಗಿದ್ದೀನಿ. ನಮ್ಮ ಸಹ ಸಂಚಾಲಕರು ಕೂಡ ಆತ್ಮಾನಂದ್ ಅವರು ಇಲ್ಲಿದ್ದಾರೆ. ಎಲ್ಲ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಲ್ಲ ಯುವ ನಾಯಕರಿಗೂ ಯುವ ನಾಯಕಿಯರಿಗೂ ಎಲ್ರಿಗೂ ಕೂಡ ಮೋಟಿವೇಟ್ ಮಾಡಿ ಸ್ಫೂರ್ತಿ ತುಂಬಿ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಸುಮ್ಮನೆ ಹೇಳೋ ಅಂಥದ್ದಲ್ಲ, ನಾವು ಯಂಗ್ ನಾಯಕರನ್ನು ಪಡ್ಕೊಂಡಿದ್ದೀವಿ. ಇವಾಗ ಅವ್ರು ನಿಜವಾಗ್ಲೂ ಎಲ್ಲರ ಮನಸ್ಥಿತಿಯನ್ನು ಮತ್ತು ಸಿಚುವೇಶನ್ನ ಮತ್ತು ಇವತ್ತಿನ ಆಧುನಿಕ ಕಾಂಪಿಟೇಟಿವ್ ಸಮಯವನ್ನು ಅರ್ಥ ಮಾಡಿಕೊಂಡು ನಮ್ಗಳಿಗೆ ಟಾಸ್ಕ್ ಕೊಟ್ಟು ಮಾಡಿಸ್ತಾರೆ. ಆಮೇಲೆ ನಾವು ಯಾವುದೇ ಹೊಸ ಯೋಜನೆ ತೊಗೊಂಡೋದ್ರು ಯಾವತ್ತೂ ನಮ್ಮ ಅಧ್ಯಕ್ಷರು ಬೇಡ ಅಂತ ಅನ್ನೋದಿಲ್ಲ, ಮೊದಲು ಅದನ್ನ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಯಂಗ್ಸ್ಟರ್ಸು ಕೂಡ ರಾಜಕೀಯದ ಕಡೆ ಬರಬೇಕು. ಆಮೇಲೆ ಎಸ್ಪೆಷಲಿ ಮಹಿಳಾ ನಾಯಕಿಯರು ಎಲ್ಲರೂ ಭಾಗಿಗಳಾಗಬೇಕು. ಇವನ್ ಒಂದು ನಾವು TV ಡಿಬೇಟ್ಗೆ ಹೋದರೂ ಅಷ್ಟೇ, ಫಸ್ಟು ಮಹಿಳೆಯರನ್ನ ಕಳಿಸಿ, ಮಹಿಳೆಯರು ಚೆನ್ನಾಗಿ ಮಾತಾಡ್ತಾರೆ, ಆ ರೀತಿ ನಮಗೆಲ್ಲ ರೀತಿಯೂ ಉತ್ತೇಜನ ಕೊಟ್ಟು ಮೋಟಿವೇಟ್ ಮಾಡಿ ನಮ್ಮನ್ನು ಬೆಳೆಸ್ತಿದ್ದಾರೆ. ಮೇಡಮ್, ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಎಲ್ಲ ಸಮುದಾಯದವರ ಬೆಂಬಲ ಬೇಕೇ ಬೇಕು. ಈಗ ಅಲ್ಪಸಂಖ್ಯಾತರು ಕೂಡ BJP ಕಡೆಗೆ ವಾಲ್ತಾ ಇದ್ದಾರೆ ಅನ್ನೋ ಒಂದು ವಾದ ಇದೆ. ಎಲ್ಲ ಸಮುದಾಯಗಳು ಕೈ ಹಿಡಿಬೇಕಲ್ವ? ಸರ್, ಎಲ್ಲ ಸಮುದಾಯ ಅಂತ ನಾನು ಫಿಲಾಸಫಿ ಓದಿರೋಳಗೆ ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ. ಈ ಜಾತಿ ಭೇದ ಮತ್ತು ಈ ಭೇದ ಭಾವಗಳೆಲ್ಲ ಇರೋದು ಓನ್ಲಿ ಬಿಕಾಸ್ ನಾವು ಎಜುಕೇಷನ್ ಸ್ಕೂಲ್ಗೆ ಹೋಗಿ ಸೇರ್ಕೊಳ್ಳೋಕ್ಕೆ, ಕೆಲಸ ಮಾಡೋಕ್ಕೆ ಮತ್ತು ರಾಜಕೀಯಕ್ಕೆ ಅಂತ ಜಾತಿಗಳು ಇಟ್ಕೋತಾರೆ. ಈಗ ನಾನೇ ಬಂದ ತಕ್ಷಣ ನಿಮ್ಮನ್ನು ಯಾವ ಜಾತಿ ಅಂತ ಕೇಳಲಿಲ್ಲ, ನೀವು ನನ್ನನ್ನು ಯಾವ ಜಾತಿ ಅಂತ ಕೇಳಲ್ಲ. ಸೊ ಎಲ್ಲ ಸಮುದಾಯದವರು ಯಾಕೆ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡಿ ಮೇಲೆ ಅಧಿಕಾರದಲ್ಲಿ ಕೂಡಿಸ್ಬೇಕು ಅಂತ ಹೇಳಿದ್ರೆ, ನಮ್ಮೆಲ್ಲರ ಜನಜೀವನದ ಅಭಿವೃದ್ಧಿ ಆಗಬೇಕು, ಮತ್ತೆಲ್ರಿಗೂ ಒಳ್ಳೆ ಕೆಲಸ ಸಿಗಬೇಕು, ನಮ್ಮೆಲ್ಲರ ಲೈಫನ್ನು ಆರಾಮಾಗಿ ಸಾಗಬೇಕು. ಗಲಾಟೆಗಳು ಮತ್ತು ಇದೇನೋ ಬಾಂಬ್ ಬ್ಲಾಸ್ಟ್ ಮಾಡೋದು, ಇನ್ನೇನೋ ಜಗಳಗಳಾಡ್ಕೊಳ್ಳೋದು, ಜಾತಿ ಮಧ್ಯ ಎತ್ತಿ ಹಿಡಿಯೋದು ಮತ್ತು ಕೋಮುಗಲಭೆನ ಬೇರೆಯವ್ರು ಮಾಡಿದ್ರೂ ಕೂಡ ನಾವುಗಳು ಅನುಭವಿಸೋರು ಯಾರು? ಪ್ರಜೆಗಳು ಅನುಭವಿಸದೇ ಇರಲಿ ಅಂತಂತ ನಾವೇ ಅರ್ಥ ಮಾಡ್ಕೊಂಡಾಗ ಮತ್ತು ಉತ್ತಮ ಸಮಾಜವನ್ನು ನಿರ್ಮಿಸಿ ಕೊಡಬೇಕು ಅಂತಂದಾಗ ಸರಿಯಾದ ನಾಯಕರನ್ನ ಸೆಲೆಕ್ಟ್ ಮಾಡಬೇಕಾಗಿರೋದು ನಮ್ಮ ಧರ್ಮ. ಮಹಿಳಾ ಮೀಸಲಾತಿ ಬಿಲ್ ಈ ಸಲ ಲೋಕಸಭೆಯಲ್ಲಿ ಸೋಲ್ ಕಾಣಬೇಕಾಯಿತು. ಆ ಮಹಿಳಾ ಮೀಸಲಾತಿ ಬಿಲ್ ಮತ್ತೆ ಜಾರಿಗೆ ಬರಬೇಕಲ್ವ? ಆ್ಯಕ್ಚುಲಿ 33% ಅಪ್ರೂವ್ ಆಗೋಗಿದೆ ಸರ್, ಅದು ಅವಾಗಲೇ ಆಗೋಗಿದೆ. ಅವರು ಡಿಲಿಮಿಟೇಷನ್ ಜೊತೆ ಇದನ್ನು ಆ್ಯಡ್ ಮಾಡ್ತೀವಿ ಅಂತಂದಿದ್ದಕ್ಕಾಗಿ ಸ್ಟಾಪ್ ಮಾಡಿದ್ರೆ ಹೊರತು ಮೀಸಲಾತಿ ಆಲ್ರೆಡಿ 33% ಬಂದಿದೆ, ಅದು 2033 ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಾರೆ. ಬಟ್ ನಮ್ಮ ಪ್ರಧಾನಿಗಳು ಈ ಎಲೆಕ್ಷನಿಂದಾನೇ ತರಬೇಕು ಅಂತ ಡಿಲಿಮಿಟೇಷನ್ನ ಯೋಜನೆನ ತೊಗೊಂಬಂದಿದ್ರು. ಅದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಕೂತಿರುವಂಥ ನಾಯಕರಿಗೆ ನೀವು ಜಾಗ ಬಿಟ್ಕೊಟ್ಬಿಡಿ, ಹೆಣ್ಮಕ್ಳಿಗೆ 33% ಬಿಟ್ಕೊಡ್ತಾರಾ? ನಿಮಗೆ ಗೊತ್ತು, ಬಿಟ್ಕೊಡಲ್ಲ. ಒಂದು ಇಲ್ದಿದ್ರೆ ಅವ್ರ ಮನೇಲಿರೋ ವೈಫ್ಗಳನ್ನೇ ಕರ್ಕೊಂಬಂದು ನಿಲ್ಲಿಸ್ತಾರೆ ಎಲೆಕ್ಷನ್ಗೆ. ನಮ್ಮಂಥ ಇಂಡಿಪೆಂಡೆಂಟ್ ನಾಯಕಿಯರು ಬರಬೇಕು ಅಂದರೆ ಕಷ್ಟ ಆಗುತ್ತೆ. ಇದನ್ನು ಯೋಚನೆ ಮಾಡಿದಂಥ ಪ್ರಧಾನಿಗಳು ಇವತ್ತೆಲ್ಲ ನಾಳೆ ಡಿಲಿಮಿಟೇಷನ್ ಮಾಡಲೇಬೇಕಲ್ವ ಸರ್? ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂಗೆ, ನಮ್ಮ ದೇಶನೂ ಬೆಳೀತಾ ಇದ್ದ ಹಾಗೆ ನಾವು ಡಿಲಿಮಿಟೇಷನ್ ಮಾಡಲೇಬೇಕು. ಆ ಪದ್ಧತಿನ ಇವಾಗಲೇ ಅನುಸರಿಸೋಣ ಅಂತ ಅನ್ನೋದಕ್ಕೆ ಪ್ರಧಾನಿಗಳು ಯೋಚನೆ ಮಾಡಿ ಅದನ್ನು ನಮ್ಮ ಹಿರಿಯ ನಾಯಕರು ತೊಗೊಂಬರ್ಬೇಕು ಅಂದಿದ್ದು. ಅದನ್ನ ಆಪೋಸಿಷನ್ ಅವರು ಮೊದಲಿಂದಾನೂ ಹೆಣ್ಮಕ್ಳಿಗೆ ಅಧಿಕಾರ ಕೊಡೋಕ್ಕೆ ಒಳಗೊಳಗೆ ಈಗ ಸಂತೋಷ ಪಟ್ಕೊಂಡಿರ್ತಾರೆ. 33% ಬಂದರೆ ಅವರೇ ಮುಂದೆ ಬಂದು ಆಡಳಿತ ಮಾಡಿಬಿಡ್ತಾರೆ ಅಂತ. ಸೊ ಅವ್ರುಗಳು ಈ ರೀತಿ ಎಷ್ಟೇ ಎಗೇನ್ಸ್ಟ್ ಆಗಿ ನಮ್ಮ ಭಾರತೀಯ ನಾರಿಗಳಿಗೆ
ಹಿಂದೆ ತಳ್ತಾ ಇದ್ರು, ನಮಗೆ ಗೊತ್ತು ಮುಂದೆ ಬರೋದು ಹೇಗೆ ಅಂತ. ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ಕೊಂಡಾದ್ರೂ ಮುಂದೆ ಬಂದೇ ಬರ್ತೀವಿ. ನಮ್ಮ ಬಿ ಜೆ ಪಿ ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿರುವಂಥ ಭಾಳಷ್ಟು ಉದಾಹರಣೆಗಳಿದ್ದಾವೆ. ನಿಮಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡ್ತೀವಿ ಅಂದರೆ ನಿಲ್ತೀರಾ? ಖಂಡಿತ ಸರ್. ನನಗೆ ಮೊದಲು 2 ಸತಿ ಕೊಡಬೇಕಾಗಿತ್ತು, ನಾನೇ ಕೇಳಿದ್ದೆ, ಕೊಟ್ಟಿರಲಿಲ್ಲ. ಈ ಸತಿ ಖಂಡಿತ ನಾನು ಕೇಳ್ತೀನಿ. ಯಾಕೆಂದರೆ ಹೆಣ್ಮಕ್ಳು ಬರಬೇಕು ಮತ್ತು ನಾವು ಅದಕ್ಕೆ ಮಾರ್ಗದರ್ಶನ ನೀಡಬೇಕು ಅಂತ ಅನ್ನೋದನ್ನ ನಾನು ಎಲ್ಲ ಹಿರಿಯ ನಾಯಕರಿಗೂ ನಾನು ಹೇಳ್ತೀನಿ ಯಾವಾಗಲೂ. ಸರ್, ನಿಮ್ಮ ನೆಕ್ಸ್ಟ್ ಜನ್ರೇಷನ್ 10 ಜನ ಲೀಡರ್ಸ್ನ ನೀವು ಬೆಳೆಸಬೇಕು ಸರ್. ಅವಾಗ ನಿಮ್ಮ ಫೋಟೋನ ನಮ್ಮ ಮನೇಲಿ ಹಾಕೋತೀವಿ ಗುರುಗಳು ಅಂತ. ಎಲ್ಲ ರಂಗದಲ್ಲೂ ಗುರುಸ್ಥಾನದಲ್ಲಿ ಒಬ್ಬರು ಇದ್ದೇ ಇರ್ತಾರೆ, ಓದಿಸೋದಕ್ಕಾಗಿರಲಿ ಕೆಲಸಕ್ಕಾಗಿರಲಿ. ಹಾಗೆ ರಾಜಕೀಯ ರಂಗದಲ್ಲೂ ಗುರುಸ್ಥಾನದಲ್ಲಿ ಒಬ್ಬರು ಇರಬೇಕು. ಸೊ ಹಾಗೆ ಹೆಣ್ಮಕ್ಳನ್ನ, ಎಸ್ಪೆಷಲಿ ಎಜುಕೇಟೆಡ್ ಹೆಣ್ಮಕ್ಳನ್ನ ಮತ್ತು ಕೆಲಸ ಮಾಡ್ತೀವಿ ಅಂತ ರೆಡಿ ಇರೋ ಹೆಣ್ಮಕ್ಳನ್ನ, ಎನರ್ಜಿ ಇರುವಂಥ ಹೆಣ್ಮಕ್ಳನ್ನ, ಸಮಾಜದ ಬಗ್ಗೆ ಕಾಳಜಿ ಇರುವಂಥ ಹೆಣ್ಮಕ್ಳನ್ನ ಕರ್ಕೊಂಬಂದು ನಿಲ್ಲಿಸಲೇಬೇಕು ಸರ್ ಎಲೆಕ್ಷನ್ಗೆ. ಯಾಕೆಂದರೆ ನಮ್ಮ ಸಮಾಜದ ಬೆಳವಣಿಗೆಯನ್ನು ನಾವು ಮತ್ತು ನೆಕ್ಸ್ಟ್ ಜನ್ರೇಷನ್ ಮಕ್ಕಳ ಬೆಳವಣಿಗೆಯನ್ನು ನೋಡಬೇಕು ಅಂತಂದಾಗ ಮಹಿಳಾ ನಾಯಕಿಯರು ತಾಳ್ಮೆ ಇಟ್ಕೊಂಡು ಕೆಲಸ ಮಾಡಿ ಮತ್ತು ಅದು ಮಾಡಬೇಕು ಅಂದರೆ ಹೋಗಿ ಮಾಡಿಕೊಂಡೇ ಬರ್ತಾರೆ. ಬಿಸಿಲು ಮಳೆ ನನಗೆ ತೊಂದರೆ ಆಯಿತು, ಹಿಂಗಾಯಿತು, ಅಥವಾ ನೀವು ದುಡ್ಡು ಕೊಡಲಿಲ್ಲ, ನಾ ಮಾಡಲಿಲ್ಲ, ಈ ಥರ ಎಲ್ಲ ಕಾರಣ ಹೇಳಲ್ಲ. ಯಾಕೆಂದರೆ ಅವಳಿಗೆ ಸಹೃದಯ, ಮಾತೃ ಹೃದಯ ಇರುತ್ತೆ ಅಂತ. ಕೊಡಬೇಕು, ನನಗೂ ಕೊಡಬೇಕು ಟಿಕೆಟು, ನಾನೆಲ್ಲರನ್ನೂ ಕೇಳು. 2024 ಚುನಾವಣೆಯಲ್ಲಿ ಹೈದರಾಬಾದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಿತು. ಅಂದರೆ ಅಸಾದುದ್ದೀನ್ ಓವೈಸಿ ಅವ್ರ ವಿರುದ್ಧ ಬಿ ಜೆ ಪಿ ಮಹಿಳೆಯರನ್ನು ನಿಲ್ಲಿಸ್ತು. ಆ ಥರದ್ದು ಸವಾಲು ಅನಿಸುತ್ತಾ ಬಿ ಜೆ ಪಿಗೆ ಈಗಲೂ ಕೂಡ? ಸರ್, ಆ ಥರದ್ದೆಲ್ಲ ಸವಾಲುಗಳು ತೊಗೊಳ್ಳೇಬೇಕು ರಾಜಕೀಯ ಪಕ್ಷಗಳು. ನಾನು ಸೇಫಾಗಿ ಗೇಮ್ ಆಟ ಆಡ್ತೀನಿ ಅಂತ ಹೇಳಿದ್ರೆ ಅವ್ರು ನಿಜವಾದ ನಾಯಕರಲ್ವೇ ಅಲ್ಲ. ನಿಮ್ಮ ಎದುರಾಳಿ ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕು ಸರ್ ಹೋರಾಟ ಮಾಡೋದಕ್ಕೆ. ಆ ಥರ ಇದ್ರೇ ನಾವು ನಿಜವಾದ ವೀರ ನಾಯಕರು ಅಂತ ಅನ್ನಿಸ್ಕೊಳ್ಳೋದು. ಸೊ ಅದಕ್ಕೆ ಅಲ್ಲೂ ಕೂಡ ಮಾಧವಿ ಮೇಡಮ್ನ ನಿಲ್ಲಿಸಿದ್ದು. ನೀವು ಹೇಳ್ದಂಗೆ ಅನೇಕ ಜನರಿಗೆ ತುಂಬ ಬಡತನದಲ್ಲಿರುವಂತಹ ಬಟ್ ಅವ್ರಿಗೆ ಯೋಗ್ಯರಾಗಿರ್ತಕ್ಕಂಥ ಭಾರತೀಯರಿಗೆ ನೋಡಿ, ಎಷ್ಟೋ ಜನರಿಗೆ ಪದ್ಮಶ್ರೀ ಅವಾರ್ಡ್ಗಳಾಗಿರಬಹುದು, ಎಲೆಕ್ಷನ್ಗೆ MP ನಿಲ್ಲಿಸಿರೋದಾಗಿರಬಹುದು, MLA ಬಿ ಜೆ ಪಿ ಪಕ್ಷ ಮಾಡಿಕೊಂಡೇ ಬಂದಿದೆ. ಬಿ ಜೆ ಪಿ ಪಕ್ಷ ಶ್ರೀಮಂತರಿಗೆ ಮಾತ್ರ ಕೊಡಿ ಟಿಕೆಟು ಅಂತಲ್ಲ. ಅದೇ ರೀತಿ ಮಹಿಳೆಯರಿಗೂ ಸಹ ಈ ಸಲ ಅದಕ್ಕೆ 33% ಈಗಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅದನ್ನೆಲ್ಲನೂ ತೊಗೊಂಬಂದ್ರು ಯೋಜನೆ. ಬಟ್ ಆಗುತ್ತೆ. ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಯಾವುದು ಮೇಡಮ್ ಕ್ಷೇತ್ರ? ನಾನು ಬ್ಯಾಂಗ್ಳೂರು ಸೌತಲ್ಲೇ ಇರೋದು. ಸೊ ಇಡೀ ರಾಜ್ಯಕ್ಕೆ ಇವಾಗ ರಾಜ್ಯ ಸಂಚಾಲಕಿ ಆಗಿದ್ದೀನಿ ಸಾಂಸ್ಕೃತಿಕ ಪ್ರಕೋಷ್ಠದಲ್ಲಿ. ಬಟ್ ನಾನು ಬೆಂಗಳೂರು ಸೌತಲ್ಲೇ ಇರೋದು. ಆದರೂ ನಮ್ಮ ಹಿರಿಯ ನಾಯಕರು ಏನು ಹೇಳ್ತಾರೆ, ನೀವು ಇಡೀ ರಾಜ್ಯ ಕೆಲಸ ಮಾಡ್ತಿದ್ದೀರಲ್ಲ, ಮಾಡ್ತೀರಿ ಅಂತ ಹೇಳ್ತಾರೆ. ಸೊ ಯಾವ ಜಾಗದಲ್ಲಿ ನಿಲ್ಲಿಸಿದ್ರು ನನಗೆ ಪರವಾಗಿಲ್ಲ, ಇಡೀ ರಾಜ್ಯ ನಂದು.